ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು JMS ಕಾರ್ ಮಾಡಿಫೈರ್ಸ್. ಇವತ್ತೊಂದು ಹೊಸ ತಾರ್ ಜೊತೆಗೆ ಒಂದು ಹೊಸ ವಿಡಿಯೋ ಅಂತ ಹೇಳ್ಬೋದು. ಈ ವೆಹಿಕಲ್ ಅಲ್ಲಿ ನಾವು ಒಂದು ಕಂಪ್ಲೀಟ್ ಒಂದು ರಗ್ಗಡ್ ಲುಕ್ ಮಾಡಿಫಿಕೇಶನ್ ಮಾಡಿದ್ವಿ ಅಂಡ್ ಒಂದು ಡಿಫರೆಂಟ್ ಮಾಡಿಫಿಕೇಶನ್ ಮಾಡಿದೀವಿ. ಸೊ ಮಹೇಂದ್ರ ತಾರ್ ಅಥವಾ ತಾರ್ ರಾಕ್ಸ್ ಅಲ್ಲಿ ನಾರ್ಮಲ್ ಆಗಿ ನೀವು ಬ್ಲಾಕ್ ವೆಹಿಕಲ್ ನೋಡಿರ್ತೀರಾ, ವೈಟ್ ನೋಡಿರ್ತೀರಾ, ಮತ್ತೆ ರೆಡ್ ನ ಜಾಸ್ತಿ ನೋಡಿರ್ತೀರಾ. ಆದ್ರೆ ಈ ತರ ಯುನೀಕ್ ಕಲರ್ ವೆಹಿಕಲ್ ನೀವು ನೋಡಿರೋದು ತುಂಬಾ ಕಡಿಮೆ. ಇದು ಬಂದು ನಿಮ್ಗೆ ಬ್ಯಾಟಲ್ ಶಿಪ್ ಗ್ರೇ ಅಂತ ಹೇಳ್ತೀವಿ. ಮಿಲಿಟರಿ ಇನ್ಸ್ಪೈರ್ ಆಗಿ ಬಿಟ್ಟಿರುವಂತ ವೆಹಿಕಲ್ ಇದು. ಸೊ ಈ ವೆಹಿಕಲ್ ನ ನಾರ್ಮಲ್ ಆಗಿ ಸ್ಟಾಕ್ ಅಲ್ಲಿ ನೋಡಿದಾಗ ಯಾರಿಗೂ ಸಹ ಇಷ್ಟ ಆಗೋದಿಲ್ಲ. ಆದ್ರೆ ನಾವು ಮಾಡಿರೋ ಮಾಡಿಫಿಕೇಶನ್ ನೋಡಿದ್ಮೇಲೆ ಎಷ್ಟೋ ಜನ ಕಸ್ಟಮರ್ ನೀವು 100% ಈ ವೆಹಿಕಲ್ ನ ಬುಕ್ ಮಾಡಕ್ ಹೋಗ್ತೀರಾ. ಈ ವೆಹಿಕಲ್ ಅಲ್ಲಿ ಕೆಲವು ಕಡೆ ಏನ್ ಮಾಡ್ತೀರಾ, PPF ಅಂದ್ರೆ ಪೇಂಟ್ ಪ್ರೊಡಕ್ಷನ್ ಮಾಡಿಸುವಾಗ ಗ್ಲಾಸಿ PPF ನ ಚೂಸ್ ಮಾಡ್ತೀರಾ, ಅದು ರಾಂಗ್. ಈ ವೆಹಿಕಲ್ ಅಲ್ಲಿ ನೋಡಿ, ಬ್ಯಾಟಲ್ ಶಿಪ್ ಗ್ರೇ ಕಲರ್ ನಿಮ್ಗೆ ಹೈಲೈಟ್ ಆಗಿ ಕಾಣಬೇಕು ಅಂತಂದ್ರೆ ಮ್ಯಾಟ್ PPF ನ ಚೂಸ್ ಮಾಡಿ. ಈ ವೆಹಿಕಲ್ ಅಲ್ಲಿ ನೀವು ಲುಕ್ ನ ನೋಡ್ತಾ ಇರಬಹುದು. ಮ್ಯಾಟ್ PPF ಮಾಡಿರೋದ್ರಿಂದ ವೆಹಿಕಲ್ ಒಂದು ಕಂಪ್ಲೀಟ್ ಲುಕ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಬಸ್ಟ್ ಸ್ಟಾಕ್ ಲುಕ್ ಗುನು ಮತ್ತೆ ಈ ಲುಕ್ ಗುನು ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಕಂಪ್ಲೀಟ್ ಒಂದು ಲುಕ್ ಚೇಂಜ್ ಆಗಿದೆ. ಸೊ ಈ ವೆಹಿಕಲ್ ಅಲ್ಲಿ ನಾವು ಯೂಸ್ ಮಾಡಿರೋ ಬ್ರ್ಯಾಂಡ್ ಬಂದು ಜೊಪಾಸೋ ಅವರ PPF ನ ಯೂಸ್ ಮಾಡಿದೀವಿ. ಇದು ನಿಮ್ಗೆ 190 to 200 ಮೈಕ್ರಾನ್ಸ್ ಬರುತ್ತೆ. ಜೊತೆಗೆ ನಿಮ್ಗೆ 7 years ಆನ್ಲೈನ್ ವಾರಂಟಿ ಬರುತ್ತೆ. ಸೊ ಆನ್ಲೈನ್ ವಾರಂಟಿ ಇರೋದ್ರಿಂದ ನೀವು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ವಾರಂಟಿನ ಕ್ಲೈಮ್ ಮಾಡಬಹುದು. ಅಂಡ್ ದೆನ್ ನಿಮ್ಗೆ ಲಾಂಗ್ ಟರ್ಮ್ ಬೆನಿಫಿಟ್ ನೋಡ್ತಿದ್ದೀರಾ ಅಂತಂದ್ರೆ ಆನ್ಲೈನ್ ವಾರಂಟಿ ಇರುವಂತ PPF ನ ನೀವು ಚೂಸ್ ಮಾಡಿ. ಸೊ ಈ PPF ಅಲ್ಲಿ ನಿಮ್ಗೆ ಹೈಡ್ರೋಫೋಬಿಸಿಟಿ ಇರುತ್ತೆ, ಅಂದ್ರೆ ವಾಟರ್ ಮೇಲ್ಗಡೆ ಬಿದ್ರೆ ಯಾವುದೇ ಡ್ರಾಪ್ಲೆಟ್ಸ್ ಅದ್ರ ಮೇಲೆ ನಿಂತ್ಕೊಳ್ಳೋದಿಲ್ಲ. ಅದ್ರ ಜೊತೆಗೆ ನಿಮ್ಗೆ ಸ್ಕ್ರಾಚ್, ಸಣ್ಣ ಪುಟ್ಟ ಸ್ಕ್ರಾಚ್ ಆಯ್ತು ಅಂತಂದ್ರೆ ಸೆಲ್ಫ್ ಫೀಲಿಂಗ್ ಪ್ರಾಪರ್ಟಿ ಸಹ ಇದೆ. ಸೊ ಇದರಿಂದ ನಿಮ್ಮ ವೆಹಿಕಲ್ ಲುಕ್ 7 years ಏನ್ ವ್ಯಾರಂಟಿ ಕೊಟ್ಟಿದ್ದಾರೆ, ಸೊ ನಿಮ್ ವೆಹಿಕಲ್ ಕಂಪ್ನಿಯಿಂದ ಬಂದಾಗ ಯಾವ ತರ ಒಂದು ಫಿನಿಶಿಂಗ್ ಇರುತ್ತೆ, ಯಾವ ತರ ಒಂದು ಗ್ಲಾಸಿನೆಸ್ ಇರುತ್ತೆ, ಸೊ ಅದೇ ತರನೇ ನಿಮ್ಗೆ ಅಪ್ ಟು 7 years ವರೆಗೂ ನಿಮ್ಮ ವೆಹಿಕಲ್ ಲುಕ್ ಅದೇ ತರನೇ ಇರುತ್ತೆ. ಆ ತರ ಇರಬೇಕು ಅಂದ್ರೆ ಫಸ್ಟ್ PPF ನ ಮಾಡಿಸ್ಕೊಳ್ಳಿ. ಅಂಡ್ ದೆನ್ ಈ ವೆಹಿಕಲ್ ಅಲ್ಲಿ ನೆಕ್ಸ್ಟ್ ನಾವು ಮಿಲಿಟರಿ ಟ್ಯಾಂಕರ್ ತರನೇ ಬಿಲ್ಟ್ ಆಗಿರುವಂತ ಮಿಲಿಟರಿ ಗ್ರೇಡ್ ಸ್ಟೀಲ್ ನ ಯೂಸ್ ಮಾಡಿರುವಂತ ಪ್ರಾಡ್ ಮೆಟಲ್ ಬಂಪರ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಫ್ರಂಟ್ ಅಲ್ಲಿ ಕಂಪ್ಲೀಟ್ ಒಂದು ಆಫ್ ರೋಡಿಂಗ್ ಪರ್ಪಸ್ ಗೆ ಅಂಡ್ ದೆನ್ ಒಂದು ರಗ್ಗಡ್ ಲುಕ್ ಅಂತ ಹೇಳ್ಬೋದು. ಅಂಡ್ ದೆನ್ ಪ್ರಾಡ್ ಮೆಟಲ್ ಬಂಪರ್ ಅಂತಂದ್ರೆ ಸ್ಟ್ರೆಂತ್ ಬಗ್ಗೆ ಯಾರು ಮಾತಾಡೋಗೆ ಎಲ್ಲ. ಅಂಡ್ ದೆನ್ ಸ್ಟ್ರೆಂತ್ ಮತ್ತೆ ಸಾಲಿಡ್ ಮತ್ತೆ ಒಂದು ರಗ್ಗಡ್ ಲುಕ್ ಅಂತ ಹೇಳ್ಬೋದು. ಅಂಡ್ ದೆನ್ ನಿಮ್ದೇನಾರ ಟಾಪ್ ಅಂಡ್ ವೆಹಿಕಲ್ ಆಗಿದ್ರು ಸಹ ಇದರಲ್ಲಿ ನಿಮ್ಗೆ ಅಡಾಸ್ ಫೀಚರ್ ಸಹ ಕೊಟ್ಟಿದ್ದಾರೆ. ಇದು ಬಂದು ನಿಮ್ಗೆ ಪ್ರಾಡ್ ಅಲ್ಲಿ ರಾಪ್ಟರ್ ಸೀರೀಸ್ ಅನ್ನುವಂತ ಬಂಪರ್. ಅಂಡ್ ದೆನ್ ಇದರಲ್ಲಿ ನಾವು ಆಫ್ ರೋಡಿಂಗ್ ಹೋದ್ರೆ ನಿಮ್ಗೆ ಪ್ರೊಟೆಕ್ಷನ್ ಇರಬೇಕು ಅಂತ ಇದರಲ್ಲಿ ನಾವು ಪ್ರಾಡ್ ಅವರದ ರೇಡಿಯೇಟರ್ ಗಾರ್ಡ್ ಸಹ ಯೂಸ್ ಮಾಡಿದೀವಿ. ಅದು ಸಹ ನಿಮ್ಗೆ ಒಂದು ಹೈ ಟೆನ್ಸೈಲ್ ಸ್ಟೀಲ್ ಅಲ್ಲಿ ಬಿಲ್ಟ್ ಮಾಡಿರುವಂತದ್ದು, ಒಂದು ಒಳ್ಳೆ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಅಂಡ್ ದೆನ್ ಈ ವೆಹಿಕಲ್ ಅಲ್ಲಿ ನಾವು ಫಾಗ್ ಅಲ್ಲಿ ಡ್ರೈವ್ ಮಾಡೋದಕ್ಕೆ ಕಂಪ್ನಿಯಿಂದ ಕೊಟ್ಟಿದಂತ ನಾರ್ಮಲ್ ರಿಫ್ಲೆಕ್ಟರ್ ಅಲ್ಲ, ಅಂಡ್ ದೆನ್ ಕಂಪ್ನಿಯಿಂದ ಕೊಟ್ಟಿದಂತ ಸೀಲ್ಡ್ ಹೆಡ್ ಲೈಟ್ ಅಲ್ಲಿ ಬಲ್ಬ್ ಚೇಂಜ್ ಮಾಡೋದಕ್ಕೆ ಆಪ್ಷನ್ ಇಲ್ಲದಿರೋದ್ರಿಂದ ಈ ವೆಹಿಕಲ್ ಅಲ್ಲಿ ನಾವು ಜಿನೋಮ್ ಅವರ GS3 Pro ಅನ್ನೋ ಫಾಗ್ ಪ್ರೊಜೆಕ್ಟರ್ ನ ಯೂಸ್ ಮಾಡಿದ್ವಿ. ಇದು ನಿಮ್ಗೆ 160 ವ್ಯಾಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದೆನ್ ನಿಮ್ಗೆ 30,000 ಲುಮಿನ್ಸ್. ಸೊ 30,000 ಲುಮಿನ್ಸ್ ಅಂದ್ರೆ ನಿಮ್ಗೆ ಒಂದು ಒಳ್ಳೆ ಬ್ರೈಟ್ನೆಸ್ ಅಂತ ಹೇಳ್ಬೋದು, ಒಳ್ಳೆ ವಿಸಿಬಿಲಿಟಿ ಅಂತ ಹೇಳ್ಬೋದು. ಅಂಡ್ ದೆನ್ ಥ್ರೋ ಅಂತೂ ಈಸಿಲಿ ನಿಮ್ಗೆ 400 to 500 meters ವರೆಗೂ ಒಳ್ಳೆ ಥ್ರೋ ಸಹ ಸಿಗುತ್ತೆ. ಸೊ ನಿಮ್ಮ ಸ್ಟಾಕ್ ಹೆಡ್ ಲೈಟ್ ಗಿಂತ ನಿಮ್ಮ ಫಾಗ್ ಲೈಟ್ ಒಳ್ಳೆ ಪವರ್ಫುಲ್ ಆಗಿರುತ್ತೆ. ರೋಡ್ ಅಲ್ಲಿ ನೀವು ಆರಾಮಾಗಿ ವೆಹಿಕಲ್ ನ ಡ್ರೈವ್ ಮಾಡಬಹುದು. ಅಂಡ್ ದೆನ್ ಈ ಫಾಗ್ ಪ್ರೊಜೆಕ್ಟರ್ ಅಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ ವೈಡ್ ಲೆನ್ಸ್ ಬಂದು ನಿಮ್ಗೆ ವೈಟ್ ಕಲರ್ ಅಲ್ಲಿ ಬರುತ್ತೆ. ಅಂಡ್ ದೆನ್ ಹೈ ಬೀಮ್ ಅಂದ್ರೆ ಸ್ಪಾಟ್ ಬಂದು ನಿಮ್ಗೆ ಯೆಲ್ಲೋ ಅಲ್ಲಿ ಬರೋದ್ರಿಂದ ಎಲ್ಲಾ ವೆದರ್ಲು ನೀವು ಆರಾಮಾಗಿ ವೆಹಿಕಲ್ ನ ಡ್ರೈವ್ ಮಾಡಬಹುದು. ಅಂಡ್ ದೆನ್ ಫ್ರಂಟ್ ಲುಕ್ ನ ನಾವು ಒಂದು ಸ್ವಲ್ಪ ರಗಡ್ ಮಾಡುವ ಅಂತ ಹೇಳಿ ಬ್ಯಾಟಲ್ ಶಿಪ್ ಗ್ರೇ ಕಲರ್ ಇರೋದ್ರಿಂದ ಎಷ್ಟು ನಾವು ಬ್ಲಾಕ್ ಎಲಿಮೆಂಟ್ಸ್ ನ ಆಡ್ ಮಾಡ್ತಾ ಹೋಗ್ತೀವಿ ಅಷ್ಟು ವೆಹಿಕಲ್ ಲುಕ್ ನಿಮ್ಗೆ ಎನ್ಹಾನ್ಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ವೆಹಿಕಲ್ ಅಲ್ಲಿ ನಾವು ರೂಬಿಕಾನ್ ಸ್ಟೈಲ್ ಗ್ರಿಲ್ ಅಪ್ಗ್ರೇಡೇಷನ್ ಮಾಡಿದ್ವಿ. ಅಂಡ್ ದೆನ್ ಪ್ರಾಡ್ ಸಹ ಬ್ಯಾಡ್ಜಿಂಗ್ ರೆಡ್ ಇರೋದ್ರಿಂದ ಗ್ರಿಲ್ ಅಲ್ಲಿ ಒಂದು ಪೋರ್ಷನ್ ನ ನಾವು ರೆಡ್ ಸಹ ಮಾಡಿದ್ವಿ. ಇದನ್ನ ನೀವು ನೋಡ್ತಾ ಇರಬಹುದು ವೆಹಿಕಲ್ ಲುಕ್ ಎಷ್ಟು ಎನ್ಹಾನ್ಸ್ ಆಗಿ ಕಾಣ್ತಾ ಇದೆ ಅಂತ. ಅಷ್ಟೇ ಅಲ್ಲದೆ ಈ ವೆಹಿಕಲ್ ಅಲ್ಲಿ ನೀವು ಆಫ್ ರೋಡಿಂಗ್ ಹೋಗ್ತೀರಾ ಅಂತಂದ್ರೆ ಪ್ರೋಮನ್ ರೊಟೇಟಬಲ್ ಬಾನೆಟ್ ಕ್ಲಾಂಪ್ ಜೊತೆಗೆ ನಾವು ಆಕ್ಸಿಲರೇಟ್ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಅದು ಸಹ ನಿಮ್ಗೆ ರೋಡ್ ಅಲ್ಲಿ ಯೂಸ್ ಮಾಡುವಾಗ ಯಾರಿಗೂ ತೊಂದರೆ ಆಗಿ ಬರುತ್ತಾ, ವಿತ್ ಕ್ಯಾಪ್ ಸಹ ಬರುತ್ತೆ. ಅಂಡ್ ದೆನ್ ಇದರಲ್ಲಿ ನಿಮ್ಗೆ ವಿತ್ ಫಿಲ್ಟರ್ ಸಹ ಬರುತ್ತೆ. ನೀವು ಫಾಗ್ ಅಲ್ಲಿ ರೈನ್ ಅಲ್ಲಿ ಯೂಸ್ ಮಾಡಬೇಕಾದಾಗ ಆ ಫಿಲ್ಟರ್ ನ ಹಾಕಿ ನೀವು ಆರಾಮಾಗಿ ವೆಹಿಕಲ್ ನ ಡ್ರೈವ್ ಮಾಡಬಹುದು. ಇನ್ನ ಪವರ್ ಅಂತೂ ಈಸಿಲಿ ನಿಮ್ಗೆ 160 ವ್ಯಾಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಒಳ್ಳೆ ಪವರ್ ಅಂತ ಹೇಳ್ಬೋದು. ನಾರ್ಮಲ್ ಆಗಿ ನೀವು ಕ್ಯಾಪ್ ಹಾಕಿದಾಗ ಜೊತೆಗೆ ನಿಮ್ಗೆ ಒಂದು ಫ್ರಂಟ್ ಲುಕ್ ನ ಕೊಡೋದಕ್ಕೋಸ್ಕರ DRL ಸಹ ಕೊಟ್ಟಿದ್ದಾರೆ ಅದರಲ್ಲಿ. ಸೊ ಇದರಿಂದ ನಿಮ್ ವೆಹಿಕಲ್ ಫ್ರಂಟ್ ಲುಕ್ ಎನ್ಹಾನ್ಸ್ ಆಗುತ್ತೆ. ಅಂಡ್ ದೆನ್ ಪರ್ಫಾರ್ಮೆನ್ಸ್ ಗೂ ಒಳ್ಳೆ ಹೆಲ್ಪ್ ಆಗುತ್ತೆ. ಸೊ ಅಂಡ್ ದೆನ್ ಈ ವೆಹಿಕಲ್ ಅಲ್ಲಿ ಟಾಪ್ ಅಲ್ಲಿ ನಾವು ಬೆಂಡ್ ಸ್ಟೈಲ್ ಲೈಟ್ ನ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಇದು ನಿಮ್ಗೆ 3 ವರ್ಕಿಂಗ್ ಮೋಡ್ ಅಲ್ಲಿ ಬರುತ್ತೆ. ಒಂದು ಬಂದು ವೈಟ್ ಲೈಟ್ ಬರುತ್ತೆ, ಈಸಿಲಿ ನಿಮ್ಗೆ ಒಂದು 50 to 100 meters ವರೆಗೂ ವಿಸಿಬಿಲಿಟಿ ಸಹ ಬರುತ್ತೆ. ಜೊತೆಗೆ ಫ್ಲಾಶರ್ ಆಪ್ಷನ್ ಕೊಟ್ಟಿದ್ದಾನೆ, ಜೊತೆಗೆ ರೆಡ್ ಅಂಡ್ ಬ್ಲೂ ಫ್ಲಾಶರ್ ಆಪ್ಷನ್ ಸಹ ಕೊಟ್ಟಿದ್ದಾನೆ. ಅಂಡ್ ದೆನ್ ವೆಹಿಕಲ್ ಲುಕ್ ನ ಎನ್ಹಾನ್ಸ್ ಮಾಡೋದಕ್ಕೆ ಮಿರರ್ ಅಲ್ಲಿ ಕೊಟ್ಟಿದ್ದಂತ ನಾರ್ಮಲ್ ತಾರ್ ಅನ್ನೋ ಬ್ಯಾಡ್ಜಿಂಗ್ ಇತ್ತು, ಅದನ್ನ ನಾವು ಮಿರರ್ ಕ್ಯಾಪ್ ಅಲ್ಲಿ ನಾವು ಒಂದು ಗ್ಲಾಸಿ ಫಿನಿಶ್ ಅಲ್ಲಿ ವಿತ್ ಫಂಕ್ಷನಿಂಗ್ DRL ಅಲ್ಲಿ ವರ್ಕ್ ಆಗೋ ತರ ನಾವು ಮಿರರ್ ಕ್ಯಾಪ್ DRL ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಇದು ನಿಮ್ಗೆ ವೆಹಿಕಲ್ ಲುಕ್ ನ ಎನ್ಹಾನ್ಸ್ ಮಾಡುತ್ತೆ. ಅಂಡ್ ದೆನ್ ನೀವು ಇಂಡಿಕೇಟರ್ ಹಾಕಿದಾಗ ಆಟೋಮೆಟಿಕ್ಲಿ ಅದು ಆರೆಂಜ್ ಆಗಿ ಫಂಕ್ಷನಿಂಗ್ ಸಹ ವರ್ಕ್ ಆಗುತ್ತೆ. ಇನ್ನ ಸೈಡ್ ಲುಕ್ ಅಲ್ಲಿ ನೀವು ನೋಡ್ತಾ ಇರಬಹುದು, ಸೈಡ್ ಲುಕ್ ಅಲ್ಲಿ ಕಸ್ಟಮರ್ ಅಲಾಯ್ಸ್ ನ ಆರ್ಡರ್ ಮಾಡಿದ್ದಾರೆ. ಅಲಾಯ್ಸ್ ಹಾಕಿದ್ಮೇಲೆ ಈ ವೆಹಿಕಲ್ ಲುಕ್ ಹೆಂಗ್ ಕಾಣುತ್ತೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವೆಹಿಕಲ್ ನಾವು ಸೈಡ್ ಅಲ್ಲಿ ಬ್ಲಾಕ್
ಕಲರ್ ಅಲ್ಲಿ ಬರುವಂತ ಪ್ರೋಮೆನ್ ಅವರ ಟೈಪ್ 1 ಡೋರ್ ಇಂಜಿನ್ ಅಪ್ಗ್ರೇಡೇಷನ್ ಮಾಡಿದೀವಿ. ಇದು ನಿಮಗೆ ವೆಹಿಕಲ್ ಗೆ ಲುಕ್ ಜೊತೆಗೆ ಅದ್ರ ಮೇಲೆ ನೀವು ಆರಾಮಾಗಿ ಹತ್ತಿ ನಿಂತ್ಕೊಂಡು ನಿಮ್ಮ ಟಾಪ್ ಸಹ ಕ್ಲೀನ್ ಮಾಡ್ಕೊಬಹುದು. ಅಂಡ್ ದೆನ್ ಆಫ್ ರೋಡಿಂಗ್ ಅಲ್ಲಿ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಈ ವೆಹಿಕಲ್ ಅಲ್ಲಿ ನಾವು ಪ್ರಾಡ್ ಅವರ ಮೆಟಲ್ ಲ್ಯಾಡರ್ ನ ಸಹ ಯೂಸ್ ಮಾಡಿದೀವಿ. ಇದು ನಿಮ್ಗೆ ಆರಾಮಾಗಿ ವೆಹಿಕಲ್ ಮೇಲೆ ಹತ್ಬೇಕಂತಂದ್ರೆ ಇದನ್ನ ಹೆಲ್ಪ್ ತಗೊಂಡು ನೀವು ಆರಾಮಾಗಿ ಹತ್ಬಹುದು. ಅದ್ರ ಜೊತೆಗೆ ನಾವು ಪ್ರಾಡ್ ಅವರ ಮೆಟಲ್ ಬಾಕ್ಸ್ ಸಹ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ನಿಮ್ದೇನಾದ್ರು ಒಂದು ಟೂಲ್ಸ್ ಆಗ್ಬೋದು, ಒಂದು ಕಂಪ್ಲೀಟ್ ಒಂದು ಆಫ್ ರೋಡಿಂಗ್ ಆಕ್ಸರೀಸ್ ಆಗ್ಬೋದು, ಇದನ್ನ ಇದ್ರೊಳಗಡೆ ನೀವು ಆರಾಮಾಗಿ ಸ್ಟೋರ್ ಮಾಡಬಹುದು. ಜೊತೆಗೆ ಕಂಪ್ಲೀಟ್ ಹೈಡ್ರಾಲಿಕ್ ಕೊಟ್ಟಿರೋದ್ರಿಂದ ನಾರ್ಮಲ್ ಇಂಪೋರ್ಟ್ ನೀವು ಡಿಫೆಂಡರ್ ಬಾಕ್ಸ್ ನೋಡೋದಕ್ಕೂ ಪ್ರಾಡ್ ಅವರ ಬಾಕ್ಸ್ ನೋಡೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಯಾಕಂತಂದ್ರೆ ಆಫ್ ರೋಡಿಂಗ್ ಅಲ್ಲಿ ತಗೊಂಡೋದ್ರು ಸಹ ನಿಮ್ಗೆ ಇದು ಸ್ಟ್ರೆಂತ್ ಇರುತ್ತೆ. ಯಾಕೆಂತ ಇದು ಕಂಪ್ಲೀಟ್ ಮೆಟಲ್ ಕೊಟ್ಟಿರೋದ್ರಿಂದ ಒಳ್ಳೆ ಲೈಫ್ ಅಂತ ಹೇಳ್ಬೋದು. ವಿತ್ ಹೈಡ್ರಾಲಿಕ್ ಕೊಟ್ಟಿರೋದ್ರಿಂದ ಆರಾಮಾಗಿ ನೀವು ಓಪನ್ ಮಾಡಬಹುದು ಅಂಡ್ ದೆನ್ ಆರಾಮಾಗಿ ಕ್ಲೋಸ್ ಮಾಡಬಹುದು. ಒಳಗಡೆ ಆರಾಮಾಗಿ ನೀವು ಸ್ಟೋರೇಜ್ ಸಹ ಇಟ್ಕೋಬಹುದು. ಇನ್ನ ಎಲ್ಲಾ ವಿಂಡೋ ಗ್ಲಾಸ್ ಅಲ್ಲೂ ಇದರಲ್ಲಿ ನಾವು ಸನ್ಕೂಲ್ ಸಿಗ್ನೇಚರ್ ಸೀರೀಸ್ ಸನ್ ಫಿಲ್ಮ್ ನ ಯೂಸ್ ಮಾಡಿದೀವಿ. ಇದು ನಿಮ್ಗೆ 50% ವಿಸಿಬಿಲಿಟಿ ಬರುತ್ತೆ, 99% ಯುವಿ ರಿಜೆಕ್ಷನ್ ಇರುತ್ತೆ. ಅಂಡ್ ದೆನ್ ಹೀಟ್ ರಿಜೆಕ್ಷನ್ ಅಂತ ಬಂದ್ರೆ 79% ಹೀಟ್ ರಿಜೆಕ್ಷನ್ ಇರೋದ್ರಿಂದ ಒಳ್ಳೆ ಹೀಟ್ ರಿಜೆಕ್ಷನ್ ಅಂತ ಹೇಳ್ಬೋದು. ನಿಮ್ಗೆ ಕೂಲಿಂಗ್ ಚೆನ್ನಾಗಿರುತ್ತೆ, ಎಸಿ ಕನ್ಸಂಪ್ಷನ್ ಸಹ ಕಡಿಮೆ ಆಗುತ್ತೆ ಅಂಡ್ ದೆನ್ ಮೈಲೇಜ್ ಸಹ ಇನ್ಕ್ರೀಸ್ ಆಗುತ್ತೆ. ಇನ್ನ ರೇರ್ ಪ್ರೊಫೈಲ್ ಅಂತ ಬಂದ್ರೆ ಇದರಲ್ಲಿ ನಾವು ನಾರ್ಮಲ್ ಆಗಿ ಓಲ್ಡ್ ಅಲ್ಲಿ ನೀವು ನೋಡ್ತಾ ಇರೋ ಪ್ರಕಾರ ಬ್ರಾಂಕೋ ಸ್ಪಾಯ್ಲರ್ ಬರ್ತಾ ಇತ್ತು. ಈಗ ಅದರ ಅಪ್ಡೇಟೆಡ್ ವರ್ಷನ್ ಬ್ರಾಂಕೋ ಪ್ಲಸ್ ಸ್ಪಾಯ್ಲರ್ ಅಪ್ಗ್ರೇಡೇಷನ್ ಮಾಡಿದೀವಿ. ಲುಕ್ ನ ನೀವು ನೋಡ್ತಾ ಇರಬಹುದು. ಈ ಬ್ರಾಂಕೋ ಪ್ಲಸ್ ಅಲ್ಲಿ ನಿಮ್ಗೆ ವೆಹಿಕಲ್ ಲುಕ್ ಒಂದು ರಗಡ್ ಲುಕ್ ಆಗಿ ಚೇಂಜ್ ಆಗಿದೆ. ರೇರ್ ಅಲ್ಲಿ ಸ್ಟಾಕ್ ಅಲ್ಲಿ ಕೊಟ್ಟಿದಂತ ರೆಗ್ಯುಲರ್ ಟೈಲ್ ಲ್ಯಾಂಪ್ ನ ರಿಮೂವ್ ಮಾಡಿ ಇದರಲ್ಲಿ ನಾವು ರಾಂಗ್ಲರ್ ಸ್ಟೈಲ್ ಟೈಲ್ ಲ್ಯಾಂಪ್ ನ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಅದು ಸಹ ನಿಮ್ಗೆ ಒಂದು ಫಂಕ್ಷನಿಂಗ್ ಅಲ್ಲಿ ವರ್ಕ್ ಆಗುತ್ತೆ, ಮ್ಯಾಟ್ರಿಕ್ಸ್ ಟೈಪ್ ಅಲ್ಲಿ ವರ್ಕ್ ಆಗುತ್ತೆ. ಜೊತೆಗೆ ಅದಕ್ಕೆ ಮ್ಯಾಚ್ ಆಗೋ ರೀತಿನೇ ಕಂಪ್ನಿಯಿಂದ ಕೊಟ್ಟಿದ್ದಂತ ನಾರ್ಮಲ್ ಡಮ್ಮಿ ರಿಫ್ಲೆಕ್ಟರ್ ನ ರಿಮೂವ್ ಮಾಡಿ ಇದರಲ್ಲಿ ನಾವು ಫಂಕ್ಷನಿಂಗ್ ರಿಫ್ಲೆಕ್ಟರ್ ಸಹ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ನೋಡಿದ್ರಲ್ಲ, ಇದೇ ರೀತಿ ನಿಮ್ಮ ವೆಹಿಕಲ್ ಸಹ ಒಂದು ಒಳ್ಳೆ ಮಾಡಿಫಿಕೇಶನ್ ಮಾಡ್ಬೇಕಂತಂದ್ರೆ GMS ಕಾರ್ ಮಾಡಿಫಿಕೇಶನ್ ಗೆ ಕಾಲ್ ಮಾಡಿ ಅಂಡ್ ದೆನ್ ನಿಮ್ ಸ್ಲಾಟ್ಸ್ ನ ಬುಕ್ ಮಾಡ್ಕೊಳ್ಳಿ. ಚೇರ್ಸ್ ಗೈಸ್.